ಶರಣಾರ್ಥಿ. ಭಾಳ ಒಂದು ಸಂತೋಷದ ಸಂಗತಿ, ನಮ್ಮ ರಾಜಧಾನಿ ಬೆಂಗಳೂರಲ್ಲಿ 153 ಎಕರಲ್ಲಿ ಒಂದು ವಿಶಾಲವಾದ ಉದ್ಯಾನವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಈ ವಿಶಾಲವಾದ ಉದ್ಯಾನವನಕ್ಕೆ ಜಗಜ್ಯೋತಿ ಬಸವಣ್ಣನವರ ಹೆಸರು ಇಡ್ತಾ ಇದ್ದಾರೆ ನಾಮಕರಣ. ಇದಕ್ಕೆಲ್ಲ ಮೂಲಭೂತ ಕಾರಣರಾದ ನಮ್ಮ ಹಿರಿಯರಾದ ನಮ್ಮ ಅಖಿಲ ಭಾರತೀಯ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರಾಧ್ಯಕ್ಷರಾದ ಈಶ್ವರ್ ಖಂಡ್ರೇಜಿ ಅಣ್ಣ ಅವರಿಗೆ ನಮ್ಮ ಅಭಿನಂದನೆಗಳು. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಜಗಜ್ಯೋತಿ ಬಸವಣ್ಣನವರು ಏನು ದಾರಿದೀಪ ಹಾಕ್ಕೊಟ್ಟಿದ್ದಾರೆ ನಮಗೆ. ನಾವು ಚಿಕ್ಕವರಿದ್ದಾಗ ಶಾಲೆಗಳಿಂದನೇ ನಮ್ಮ ಮನೆಯಲ್ಲಿ ಸಹ ನಾವು ಈ ವಚನಗಳನ್ನು ಕಲಿತು ನಾವು ದೊಡ್ಡವರಾಗಿದ್ದೀವಿ. ಇದನ್ನೇ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡಿದ್ದೀವಿ. ಸೊ ಈ ನಮ್ಮ ಮುಂಬರುವ ಪೀಳಿಗೆಗಳಿಗೆ ಸಹ ಅವರಿಗೂ ಸಹ ಜಗಜ್ಯೋತಿ ಬಸವಣ್ಣನವರು ಹಾಕಿಕೊಟ್ಟಿರುವ ದಾರಿದೀಪ ವಚನ ಮೂಲಕ ಏನಿದೆ ಅದರ ಬಗ್ಗೆ ಅವರು ತಿಳ್ಕೊಂಡು ಅವರ ಜೀವನದಲ್ಲಿ ಇದನ್ನು ಅವರು ಇಂಪ್ಲಿಮೆಂಟ್ ಮಾಡಿಕೊಡ್ಬೇಕು. ಕರ್ನಾಟಕದಲ್ಲಿ ಭಾರತದಲ್ಲಿ ಅಷ್ಟೇ ಅಲ್ಲ, ನಾವು ಯಾವಾಗ ವಿಶ್ವ ಜ್ಯೋತಿ ಬಸವಣ್ಣನವರು ಅಂತ ಹೇಳ್ತೀವಿ, ಇಡೀ ವಿಶ್ವದಲ್ಲೂ ಸಹ ಬಸವಣ್ಣನವರ ವಚನಗಳನ್ನು ಅರಿತುಕೊಂಡು ಆ ಬಸವಣ್ಣನವರ ವಚನಗಳನ್ನು ನಮ್ಮ ಜೀವನದಲ್ಲಿ ನಾವು ದಿನನಿತ್ಯ ನಾವು ಪ್ರಾಕ್ಟೀಸ್ ಮಾಡಿದರೆ ಇಡೀ ಜಗತ್ತಿನಲ್ಲಿ ಯಾವತ್ತೂ ಯುದ್ಧ ಆಗಂಗಿಲ್ಲ. ಒಂದು ಶಾಂತಿ, ಸಮೃದ್ಧಿ, ಸಂತೋಷ ಉಳಿಯುತ್ತೆ ಅಂತ ನಮ್ಮ ಭಾವನೆ ಇದೆ. ಸೊ ಯಾವಾಗ ಬಸವಣ್ಣನವರ ಎಲ್ಲ ಕಾರ್ಯಗಳನ್ನು ಅವರು ಈಕ್ವಾಲಿಟಿ ಅನ್ನೋದು ಏನು ಅವರು ಅವಾಗೆ 12ನೇ ಶತಮಾನದಲ್ಲಿ ತೋರಿಸಿದ್ರು, ಹೆಣ್ಮಕ್ಳಿಗಾಗಿ ಇವರಿಗಾಗಿ ಎಲ್ಲರಿಗೂ ಒಂದು ನಾವು ಸರಿ ಸಮಾನವಾಗಿ ನಾವು ನೋಡಬೇಕು ಅನ್ನೋದು ಏನು ಅವರು ಒಂದು ನಮಗೆ ಕಲಿಸ್ಕೊಟ್ಟಿದ್ದಾರೆ. ಅದನ್ನು ಮುಂಬರುವ ಪೀಳಿಗೆಗಳು ಸಹ ಅದನ್ನು ಕಲ್ತ್ಕೋಬೇಕು. ಸೊ ಈ ಥರ ಒಂದು ದೊಡ್ಡ ಉದ್ಯಾನವನಕ್ಕೆ ಅಥವಾ ಯಾವುದಕ್ಕೆ ಬಸವಣ್ಣನವರ ಹೆಸರಿಟ್ಟಾಗ ಅಲ್ಲಿ ಅವ್ರು ಮಾಡಿದ ಕಾರ್ಯಗಳು, ಅವರ ವಚನಗಳನ್ನು ನಾವು ಅದನ್ನು ಬೆಂಬಲಿಸಿದಾಗ ಮುಂದಿನ ಪೀಳಿಗೆಗಳು ಅದನ್ನು ನೋಡಿ ಕಲಿತು ಇಡೀ ವಿಶ್ವದಲ್ಲಿ ಶಾಂತಿ ಇರಲಿ. ಯಾಕಂದ್ರೆ ನಾವು ನೋಡ್ತಾ ಇದ್ವಿ ಎಲ್ಲ ಕಡೆ ಯುದ್ಧ ಆಗ್ತಾ ಇದೆ, ಎಲ್ಲ ಕಡೆ ಅಹಿಂಸಾ ನಡೀತಾ ಇದೆ, ಎಲ್ಲ ಕಡೆ ಒಂದು ವಾತಾವರಣ ಚೆನ್ನಾಗಿಲ್ಲ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಬಸವಣ್ಣನವರ ವಚನಗಳನ್ನು ನಾವು ತಿಳ್ಕೊಂಡು ಶಾಂತಿಯುತವಾಗಿರಬೇಕು ಅಂತ ಹೇಳ್ತೀವಿ. ಇದಕ್ಕೆ ನಾವು ಸರ್ಕಾರ